ಬೆಂಗಳೂರಿನಲ್ಲಿ ಕಾಲ್ ತುಳಿತಕ್ಕೆ 11 ಅಮಾಯಕರ ಬಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ವಾದ ಪ್ರತಿವಾದವನ್ನು ಆಲಿಸಿದ್ದಂಥ ನ್ಯಾಯಾಲಯ ಈಗ ಮತ್ತೆ ವಿಚಾರಣೆಯನ್ನು ಮಂಗಳವಾರಕ್ಕೆ ಅಂದರೆ ಜೂನ್ 10ನೇ ತಾರೀಕು ಮುಂದೂಡಿಕೆ ಮಾಡಲಾಗಿದೆ. ಏನಾಗುತ್ತೆ, ಯಾರ ತಪ್ಪು ಯಾರ ಸರಿ, ಎಲ್ಲಿ ತಪ್ಪಾಯಿತು, ಯಾರಿಂದ ತಪ್ಪಾಯಿತು, ಎಲ್ಲವೂ ನಡೆಯುತ್ತೆ, ಎಲ್ಲನೂ ಆಗುತ್ತೆ. ಹೋದ ಪ್ರಾಣ ಹೋದ ಜೀವಗಳು ವಾಪಸ್ ಬರಲ್ಲ ಅಷ್ಟೇ. ನೊಂದಿರುವಂಥ ತಂದೆ ತಾಯಿಗಳಿಗೆ, ಮಕ್ಕಳನ್ನು ಕಳೆದುಕೊಂಡು ಗೋಳಾಡ್ತಾ ಇರುವಂಥ ತಂದೆ ತಾಯಿಗಳು ಜೀವನ ಪರ್ಯಂತ ಜೀವಂತ ಶವ ಆಗಿರ್ತಾರೆ ಅಷ್ಟೇ. ಘಟನೆ ಕುರಿತು ವರದಿ ನೀಡುವಂತೆ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿರುವುದು. ಜನರ ಸಾವಿನ ಕುರಿತು ವರದಿ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ ಸರ್ಕಾರಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನು ಜಾರಿ ಮಾಡಿರೋದು. ವಿಚಾರಣೆ ಮಂಗಳವಾರಕ್ಕೆ ಅಂದ್ರೆ ಜೂನ್ 10ನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಗಿದೆ. ಘಟನೆಯ ಕುರಿತಂತೆ ಸಂಪೂರ್ಣವಾದಂತ ವರದಿ ಬೇಕು. ಸರ್ಕಾರಕ್ಕೆ ಈ ರೀತಿಯಾಗಿ ನೋಟಿಸ್ ಅನ್ನು ಜಾರಿ ಮಾಡಿರೋದು ಹೈಕೋರ್ಟ್. ಜನರ ಸಾವಿನ ಕುರಿತು ವರದಿ ನೀಡುವಂತೆ ಸೂಚನೆಯನ್ನ ನೀಡಿದೆ ಹೈಕೋರ್ಟ್. ಘಟನೆಯ ಕುರಿತಂತೆ ವರದಿ ನೀಡಬೇಕು ಅಂತ ಸರ್ಕಾರಕ್ಕೆ ಈಗ ನೋಟಿಸ್ ಅನ್ನ ಜಾರಿ ಮಾಡಿರೋದು. ಜನರ ಸಾವಿನ ಕುರಿತು 11 ಜನ ಏನು ಬಲಿಯಾದ್ರಲ್ಲ, ಅವರ ಸಾವಿಗೆ ಸಂಬಂಧಪಟ್ಟಂತೆ ವರದಿಯನ್ನ ನೀಡಬೇಕು ಅಂತ ಹೇಳಿ ವಿಚಾರಣೆಯನ್ನ ಮಂಗಳವಾರಕ್ಕೆ ಮುಂದೂಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಇವತ್ತು ವಿಚಾರಣೆ ನಡೀತು. ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮುಂದೆ ಬಂದಂತಹ ಅರ್ಜಿ ಸುದೀರ್ಘವಾಗಿ ವಿಚಾರಣೆ ಆಗಿರುವಂಥದ್ದು. ಅಂದರೆ ಇವತ್ತು ಬೇರೆ ಬೇರೆ ವಕೀಲರು ಸಲ್ಲಿಸಿದಂತಹ, ಅರ್ಜಿದಾರರು ಸಲ್ಲಿಸಿದಂತಹ PIL ಅರ್ಜಿಗಳನ್ನು ವಿಚಾರಣೆಗೆ ತೆಗೆದುಕೊಂಡಿಲ್ಲ. ಕೋರ್ಟ್ ಸ್ವಯಂ ಪ್ರೇರಿತವಾಗಿ ದಾಖಲು ಮಾಡಿಕೊಂಡಂತಹ ಸುಮೋಟೋ ಪ್ರಕರಣದ ಬಗ್ಗೆ ಸುದೀರ್ಘವಾಗಿ ವಾದ ಮತ್ತು ಪ್ರತಿವಾದ ಮಾಡಿರುವಂಥದ್ದು. ಸ್ವತಃ ಸರ್ಕಾರವೇ ತಪ್ಪಾಗಿದೆ ಅನ್ನುವಂಥದ್ದನ್ನು ಇವತ್ತಿನ ವಿಚಾರಣೆ ಸಂದರ್ಭದಲ್ಲಿ ಅಡ್ವೊಕೇಟ್ ಜನರಲ್ ಅವರು ಸರ್ಕಾರದಿಂದ ತಪ್ಪಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೋರ್ಟ್ ಮುಂದೆ ವ್ಯಕ್ತಪಡಿಸಿದ್ದಾರೆ. ಅಂದರೆ ಯಾವ ರೀತಿಯಾಗಿ ಇದಕ್ಕೆ ಕಾರ್ಯಕ್ರಮಗಳನ್ನು ಮಾಡಿದ್ವಿ, ಎಷ್ಟು ಪೊಲೀಸರನ್ನು ನಿಯೋಜನೆ ಮಾಡಿದ್ವಿ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಒಂದು ಸಂದರ್ಭದಲ್ಲಿ ಸರ್ಕಾರದಿಂದ ಕೆಲವೊಂದಷ್ಟು ತಪ್ಪುಗಳು ಆಗಿರುವಂಥದ್ದು ನಿಜ ಅಂತ. ಆದರೆ ಸರ್ಕಾರದಿಂದ ವಿಧಾನಸೌಧದಲ್ಲಿ ಆದಂತಹ ಕಾರ್ಯಕ್ರಮದ ಬಳಿಕ ಈ ದುರ್ಘಟನೆ ಆಗಿರುವಂಥದ್ದು. KCA ವತಿಯಿಂದ ಆಗ್ತಿದ್ದಂತಹ ಆಯೋಜನೆ ಆಗಿದ್ದಂತಹ ಸಮಾರಂಭಕ್ಕೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಆ ಗೇಟ್ ಬಳಿ ಆಗಿರುವಂಥ ಒಂದು ದುರಂತ ಅನ್ನುವಂತಹ ಮಾಹಿತಿಯನ್ನು ಕೋರ್ಟ್ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದಂತಹ ಪ್ರತಿವಾದಿ ಪರ ವಕೀಲರು ಇವತ್ತು ಅವರ ಅರ್ಜಿಗಳು ವಿಚಾರಣೆಗೆ ಬರದೇ ಇದ್ದರೂ ಕೂಡ ಕೋರ್ಟ್ ದಾಖಲು ಮಾಡಿಕೊಂಡಿದ್ದಂತಹ ಸ್ವಯಂ ಪ್ರೇರಿತ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲೂ ಕೂಡ ಅಲ್ಲಿ ಇದ್ದಂತಹ ಅರ್ಜಿದಾರರ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು. ಅಡ್ವೊಕೇಟ್ ಜನರಲ್ ಅವರು ಕೊಡ್ತಾ ಇರುವಂತಹ ಒಂದು ಮಾಹಿತಿಯ ಪ್ರಕಾರ ಎಲ್ಲ ಗೇಟುಗಳು ಕೂಡ ನಿನ್ನೆ ವೀಕ್ಷಣೆಗೆ ಬಂದಿದ್ದಂತಹ ಎಲ್ಲ ಜನರಿಗೂ ಓಪನ್ ಆಗಿರಲಿಲ್ಲ. ಒಂದು ವೇಳೆ ಆ ರೀತಿ ಆಗಿದ್ರೆ ಇಷ್ಟು ದೊಡ್ಡ ಮಟ್ಟದ ಒಂದು ಸಮಸ್ಯೆ ಆಗ್ತಿರಲಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ತಮ್ಮ ಒಂದು ಪ್ರತಿವಾದವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಮೂರ್ತಿಗಳು ಈ ಪ್ರಕರಣವನ್ನು ಮಂಗಳವಾರಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಅಂದರೆ ಇದೇ ತಿಂಗಳ 10ನೇ ತಾರೀಕಿಗೆ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ. ಅವತ್ತು ಸ್ವಯಂ ಪ್ರೇರಿತ ಅರ್ಜಿಯ ಜೊತೆಗೆ ಬೇರೆ ಬೇರೆ ಅರ್ಜಿದಾರರು ಸಲ್ಲಿಸಿರುವಂತಹ PIL ಅರ್ಜಿಗಳು ಕೂಡ ಎಲ್ಲ ಅರ್ಜಿಗಳನ್ನು ಒಂದೇ ಅರ್ಜಿ ಅಂತ ಪರಿಗಣಿಸಿ ಅವತ್ತು ಹೆಚ್ಚಿನ ವಿಚಾರಣೆಯನ್ನು ಕೈಗೊಳ್ತಾರೆ. ಆದರೆ ಈಗ ಸರ್ಕಾರಕ್ಕೆ ನೋಟಿಸ್ ನೀಡಲಾಗಿದೆ. ಮಂಗಳವಾರ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈ ಘಟನೆಗೆ ಆದಂತಹ
ಘಟನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಅಡ್ವೊಕೇಟ್ ಜನರಲ್ ಅಂದರೆ ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡಿದಂತಹ ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ ಅವರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಧ್ಯಮಗಳ ಮುಂದೆ ಬಂದು ಏನೆಲ್ಲ ವಿಚಾರಗಳನ್ನು ಹೇಳಿದ್ರು ಅಂದರೆ ಆ ಕ್ರೀಡಾಂಗಣಕ್ಕೆ ಇದ್ದಿದ್ದು 36,000 ಕೆಪಾಸಿಟಿ, ಆದರೆ ನಿನ್ನೆ ಕ್ರೀಡಾಂಗಣದ ಸುತ್ತಮುತ್ತ ಇದ್ದದ್ದು ಸುಮಾರು 2.5 ಲಕ್ಷ ಜನ ಬಂದಿದ್ರು ಅನ್ನುವಂಥ ಒಂದು ಮಾಹಿತಿಯನ್ನು ಏನು ಕೊಟ್ಟಿದ್ರು, ಅದೇ ಮಾಹಿತಿಯನ್ನು ಇವತ್ತು ಅಡ್ವೊಕೇಟ್ ಜನರಲ್ ಅವರು ಕೂಡ ಕೋರ್ಟ್ ಮುಂದೆ ಹೇಳಿದ್ದಾರೆ. ಅದ್ರ ಜೊತೆಗೆ ಯಾವ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ರಿ ಅನ್ನುವಂಥದ್ದಕ್ಕೆ ಸ್ಪಷ್ಟವಾದಂಥ ಒಂದು ಮಾಹಿತಿ ಸರ್ಕಾರದ ಪರ ವಕೀಲರಾಗಿದ್ದಂಥ ಅಂದರೆ ಸರ್ಕಾರವನ್ನು ಪ್ರತಿನಿಧಿಸಿದಂತಹ ಅಡ್ವೊಕೇಟ್ ಜನರಲ್ ಅವರು ಕೂಡ ಅವರ ಬಳಿ ಕೂಡ ಇರಲಿಲ್ಲ. ಅಂದರೆ ಇಷ್ಟು ಜನ ಸೇರ್ತಾರೆ ಅನ್ನುವಂಥ ಒಂದು ಮಾಹಿತಿ ಸರ್ಕಾರಕ್ಕೂ ಕೂಡ ಇರಲಿಲ್ಲ. ಆದರೆ ಅಗತ್ಯವಾದಂತಹ ಒಂದು ಭದ್ರತಾ ಸೂಚನೆ ಮತ್ತು ಸಲಹೆಗಳನ್ನು ಪೊಲೀಸರಿಗೆ ಕೊಟ್ಟಿದ್ವಿ. ಪೊಲೀಸರು ಕೂಡ ಬಹುತೇಕರು ನೇಮಕಗೊಂಡಿದ್ರು. ಆದರೆ ಏಕಾಏಕಿ ಇಷ್ಟು ಜನರು ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇರಲಿಲ್ಲ. ಉತ್ತರ ಕರ್ನಾಟಕ ಭಾಗದಿಂದ ಹಿಡಿದು ಮಾರುತಿ, ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡೋದನ್ನ ಕೇಳಿಸ್ಕೊಳ್ತಾ ಇದ್ವಿ. ನಮ್ದೇನೂ ತಪ್ಪಿಲ್ಲ, ಸರ್ಕಾರದ್ದೇನೂ ತಪ್ಪಿಲ್ಲ, KSCA ಕರ್ನಾಟಕ ಕ್ರಿಕೆಟ್ ಬೋರ್ಡ್ನದ್ದೇ ತಪ್ಪಿದೆ, ಅವರೇ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಕೊಂಡಿಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ನೋಡಿದರೆ ಸರ್ಕಾರದ ಪರ ವಾದ ಮಂಡನೆ ಮಾಡಿರುವಂಥ ವಕೀಲರು ಹೇಳ್ತಾರೆ ಸರ್ಕಾರದಿಂದ ತಪ್ಪಾಗಿದೆ ಅಂತ ಹೇಳಿ. ಈಗೇನು ಹೇಳ್ತಾರೆ ಹಾಗಾದರೆ ಮುಖ್ಯಮಂತ್ರಿಗಳು? ರಾಮ್, ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ನಡೆದಂತಹ ಸಮಾರಂಭದಲ್ಲಿ ಆ ಸಂಭ್ರಮೋತ್ಸವ ಏನಿತ್ತು ಅಲ್ಲಿ ಸಮಸ್ಯೆ ಆಗಲಿಲ್ಲ. ಆದರೆ KSCA ಬಳಿ ಆದಂತಹ ಘಟನೆಯ ಜವಾಬ್ದಾರಿಯನ್ನು ಸರ್ಕಾರವೇ ಹೊತ್ಕೊಳ್ಳುತ್ತೆ. ಆದರೆ ಅದಕ್ಕೆ ಸಂಪೂರ್ಣವಾದಂಥ ಒಂದು ಜವಾಬ್ದಾರಿ ಆಡಳಿತ ಮಂಡಳಿಯದ್ದು ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇವತ್ತು ಕೂಡ ಕೋರ್ಟಲ್ಲಿ ವಾದ ಮಂಡನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಅಂದರೆ ಇಷ್ಟು ಜನ ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಸರ್ಕಾರಕ್ಕೆ ಇಲ್ಲ ಅನ್ನುವಂಥದ್ದನ್ನು ಅಡ್ವೊಕೇಟ್ ಜನರಲ್ ಅವರು ಕೋರ್ಟ್ ಮುಂದೆ ಒಪ್ಕೊಂಡಿದ್ದಾರೆ, ನ್ಯಾಯಮೂರ್ತಿಗಳ ಮುಂದೆ ಒಪ್ಕೊಂಡಿದ್ದಾರೆ. ಆದರೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇದನ್ನೇ ಹೇಳಿದರು. ಇವತ್ತು ಅದನ್ನು ಹೇಳ್ತಾ ಮುಂದುವರಿಸ್ತಾ ಇದರ ಸಂಪೂರ್ಣವಾದಂಥ ಒಂದು ಜವಾಬ್ದಾರಿ ಅಂದರೆ KSCA ಒಳಗಡೆ ಕ್ರೀಡೆಗಳನ್ನು ಕ್ರಿಕೆಟನ್ನು ಆಡಿಸೋದಾಗಿರ್ಬೋದು, ಎಷ್ಟು ಜನರು ಬರ್ತಾರೆ, ಏನು ಎತ್ತ ಅವ್ರನ್ನ ಎಲ್ಲಿಂದ ಬಿಡಬೇಕು, ಇದೆಲ್ಲವನ್ನು ಕೂಡ ನಿರ್ಧಾರ ಮಾಡುವಂಥದ್ದು ಆ ಪದಾಧಿಕಾರಿಗಳು, KSCA ಪದಾಧಿಕಾರಿಗಳು. ಇದರಲ್ಲಿ KSCA ಪಾತ್ರ ಇದೆ ಅನ್ನುವಂಥದ್ದನ್ನು ಇವತ್ತು ಅಡ್ವೊಕೇಟ್ ಜನರಲ್ ಅವರು ಕೂಡ ಹೇಳಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಅವರು ಕೂಡ ಹೇಳಿದರು. ಹಾಗಂದ ಮಾತ್ರಕ್ಕೆ KSCA ಅವ್ರದ್ದು ಅಷ್ಟೇ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ ಇಲ್ಲ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಆದರೆ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಆಗಿರುವಂಥದ್ದು ನಿಜ. ಇಷ್ಟು ಜನ ಬರ್ತಾರೆ, ಏಕಾಏಕಿ ಅಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ನಮಗೂ ಕೂಡ ಇಲ್ಲ ಅನ್ನುವಂಥದ್ದನ್ನು ನಿನ್ನೆ ಸಿದ್ದರಾಮಯ್ಯ ಅವರು ಮಾಧ್ಯಮಗಳ ಮುಂದೆ ಹೇಳಿದರು. ಇವತ್ತು ಕೂಡ ಅಡ್ವೊಕೇಟ್ ಜನರಲ್ ಅವರು ಅದು ಹೇಳಿದ್ದಾರೆ. ಎಲ್ಲವನ್ನೂ ಕೂಡ ಆಲಿಸಿದಂತಹ ನ್ಯಾಯಮೂರ್ತಿಗಳು ಅಂದರೆ ಸರ್ಕಾರದ ಪರ ವಾದ ಮಂಡನೆ ಮಾಡಿದಂತಹ ಅಡ್ವೊಕೇಟ್ ಜನರಲ್ ಅವರ ಎಲ್ಲ ಮಾಹಿತಿಯನ್ನು ಕೂಡ ಒಪ್ಕೊಳ್ಳಿಲ್ಲ ನ್ಯಾಯಮೂರ್ತಿಗಳು ಕೂಡ. ಹಾಗಾಗಿ ಮಂಗಳವಾರ ಹೆಚ್ಚಿನ ವಿಚಾರಣೆಗೆ ಅರ್ಜಿಯನ್ನು ಮುಂದೂಡಿಕೆ ಮಾಡಿರುವಂಥದ್ದು. ರಾಮ್, ಎಸ್ ಸರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಗಮನಿಸ್ತಾ ಇದ್ದೀವಿ, ಮೆಡಿಕಲ್ ವ್ಯವಸ್ಥೆ ಇರಲೇ ಇಲ್ಲ ಅಂದರೆ ಸಾಕಷ್ಟು ತಪ್ಪುಗಳು ಇಲ್ಲಿ ನಡೆದು ಹೋಗಿದ್ದಾವೆ. ಮುಂಜಾಗ್ರತಾ ಕ್ರಮಗಳನ್ನು ಏನೆಲ್ಲ ತೆಗೆದುಕೊಳ್ಳಬಹುದಾಗಿತ್ತೋ ಆ ಎಲ್ಲ ಕ್ರಮಗಳನ್ನು ಇಲ್ಲಿ ತೆಗೆದುಕೊಂಡಿಲ್ಲ ಅನ್ನೋದಂತೂ ಭಾಳ ಸ್ಪಷ್ಟ. ಇದೆಲ್ಲದರ ನಡುವೆ ಈಗ ಜೂನ್ 10ಕ್ಕೆ ಅಂದರೆ ಮಂಗಳವಾರಕ್ಕೆ ವಿಚಾರಣೆಯನ್ನು ನಿಗದಿ ಮಾಡಲಾಗಿದೆ. ಸರ್ಕಾರಕ್ಕೆ ಒಂದಿಷ್ಟು ಅಂದರೆ ನೋಟಿಸ್ ಕೊಟ್ಟು ಏನೇನಾಗಿದೆ ಅದೆಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಬೇಕು ಅಂತ ಕೇಳಿರೋದು.